ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಒಂದ್ ಕಡೆ ರಾಜ್ಯದ ಯುವ ಸಮುದಾಯ ಸರ್ಕಾರಿ ಹುದ್ದೆ ಆಕಾಂಕ್ಷಿಗಳು ಯಾವಾಗ ಹೊಸ ನೋಟಿಫಿಕೇಶನ್ ಆಗುತ್ತೆ, ನಾವು ಯಾವಾಗ ಎಕ್ಸಾಮ್ ಬರೀತೀವಿ ಅಂತ ಕಾಯ್ತಾ ಇದ್ದಾರೆ. ಈ ಕಡೆ ಸರ್ಕಾರ ಒಳ ಮೀಸಲಾತಿ ಅನ್ನೋ ಒಂದು ಅಡ್ಡಿಯನ್ನು ಇಟ್ಕೊಂಡು ಇರೋ ಬರೋ ಎಲ್ಲ ನೋಟಿಫಿಕೇಶನ್ ಗಳನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿದೆ. ಇನ್ನೊಂದ್ ಕಡೆ ಹೋಗ್ಲಿ, ಇದೆಲ್ಲವನ್ನ ಒಪ್ಕೊಂಡ ಪಾಪ ಸಮುದಾಯಕ್ಕೆ ನ್ಯಾಯ ಕೊಡಿಸ್ಬೇಕು, ಸುಪ್ರೀಂ ಕೋರ್ಟ್ ನ ಆದೇಶ ಇದೆ, ಒಳ ಮೀಸಲಾತಿ ಜಾರಿ ಆಗ್ಲಿ, ಕಾಯೋಣ ಅಂತ 1 ವರ್ಷದಿಂದ ಸತತವಾಗಿ ಕಾಯ್ತಾ ಇದ್ದಾರೆ. ನೀವೆಲ್ಲಾದ್ರೂ ಹೊರಗಡೆ ಹೋಗಿ ಲೈಬ್ರರಿ ಮುಂದೆ ನಿಂತ್ಕೊಂಡ್ರೆ, ಇನ್ನೆಷ್ಟು ನಾನು ವಿಜಯನಗರಕ್ಕೆ ಹೋಗಿದ್ದೆ, ತುಂಬಾ ಜನ ಕೇಳುವಂತದ್ದು ಆಸ್ಪಿರೆಂಟ್ಸ್ ಕ್ವಶನ್, ಸರ್ ಒಳ ಮೀಸಲಾತಿ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ, ಬೇಗ ಜಾರಿ ಆಗುತ್ತಾ, ನೋಟಿಫಿಕೇಶನ್ ಆಗ್ಬಿಡುತ್ತಾ ಅಕ್ಟೋಬರ್ ನವೆಂಬರ್ಗೆ ಅಂತ. ಯಾವ ರೀತಿ ಅವ್ರಿಗೆ ಏನ್ ಹೇಳ್ಬೇಕು ನಾವು ಅನ್ನೋದು ತಿಳಿತಾ ಇಲ್ಲ. ಈ ಕಡೆ ಯಾರಿಗೂ ಕೂಡ ಆ ಬಗ್ಗೆ ಖಚಿತ ಮಾಹಿತಿ ಇಲ್ಲ, ಯಾವುದೇ ಅಧಿಕಾರಿಗಳಿಗೂ ಕೂಡ ಇಲ್ಲ, ಇವನ್ ಸರ್ಕಾರಕ್ಕೆ ಇಲ್ಲ ಯಾವಾಗ ಜಾರಿ ಆಗುತ್ತೆ ಅಂತ. ಯಾಕೆ ಅನ್ನೋದಕ್ಕೆ ಹೇಳ್ತೀನಿ ರೀಸನ್. ನಿನ್ನೆ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಸ್ಟಿಕ್ಕರ್ ಅಂಟಿಸೋ ಕಾರ್ಯ ಇದೆ. ಅಂದ್ರೆ ಯಾವ ಮನೆಗೆ ಅಂದ್ರೆ ಈಗ ಯಾಕೆ ಈ ಸ್ಟಿಕ್ಕರ್ ಅಂಟಿಸ್ತಾ ಇದಾರೆ ಅಂದ್ರೆ ಮೊದಲು ಹೇಳ್ಬಿಡ್ತೀನಿ. ಈ ಒಳ ಮೀಸಲಾತಿ ಜಾರಿ ಆಗ್ಬೇಕಂದ್ರೆ ಫಸ್ಟ್ ಸಮೀಕ್ಷೆಯನ್ನು ಮಾಡ್ಬೇಕು. ಈಗ ಸಮೀಕ್ಷೆ 3 ಹಂತದಲ್ಲಿ ಮಾಡಾಯ್ತು. ಇಡೀ ರಾಜ್ಯಾದ್ಯಂತ 91% ಈ ಒಂದು ಸಮೀಕ್ಷೆ ಓವರ್ ಆಲ್ ಕಂಪ್ಲೀಟ್ ಆಗಿದೆ. ಬಟ್ ಬೆಂಗಳೂರಿನ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 50% ಕೂಡ ಕಂಪ್ಲೀಟ್ ಆಗಿಲ್ಲ. ಕಾರಣ ಇಲ್ಲಿರುವಂತಹ ಜನರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಅಂಡ್ ಇನ್ನೊಂದು, ಇಲ್ಲಿನ ಅಧಿಕಾರಿಗಳು ಕೂಡ ಬೇಜವಾಬ್ದಾರಿತನದಿಂದ ಸರಿಯಾಗಿ ಸಮೀಕ್ಷೆಗೆ ಏನೇನ್ ಮಾಡ್ಬೇಕು ತಯಾರಿ ಅನ್ನೋದು ಮಾಡಿಲ್ಲ. ಈಗ ಏನ್ ಮಾಡ್ತಾ ಇದ್ದಾರೆ, ಸಮೀಕ್ಷೆ ಇನ್ನಷ್ಟು ಸುಲಭ ಆಗಲಿ ಅಂತ ಎಲ್ಲಿ ಆಲ್ರೆಡಿ ಅವರ ಮನೆಗೆ ಹೋಗಿ ರಿಪೋರ್ಟ್ ತೆಗೆದುಕೊಂಡು ಬಂದಿರ್ತಾರೆ ಅವ್ರ ಮನೆಗಳಿಗೂ ಸ್ಟಿಕ್ಕರ್ ಅಂಟಿಸೋದು, ಸ್ಟಿಕ್ಕರ್ ಇಲ್ಲದೆ ಇರೋ ಮನೆಯನ್ನ ಹೋಗಿ ಸಮೀಕ್ಷೆ ಮಾಡೋದು, ಈ ರೀತಿ ಒಂದು ಐಡಿಯಾ ಕೊಟ್ಟಿದ್ದಾರೆ ಅಧಿಕಾರಿ. ಇದನ್ನ ಮಾಡ್ಬೇಕು. ಬಟ್ ಈ ಬೇಜವಾಬ್ದಾರಿ ನಾಲಾಯಕ ಕೆಲವೊಂದಿಷ್ಟು ಅಧಿಕಾರಿಗಳು ಅವ್ರ ಮನೆಗೆ ಹೋಗಿ ಏನು ಕೇಳೋದೇ ಇಲ್ಲ, ನಿಮ್ ಮನೇಲಿ ಸಮೀಕ್ಷೆ ಆಯ್ತಾ ಅನ್ನೋದು, ಸುಮ್ಮನೆ ಸ್ಟಿಕ್ಕರ್ ಅಂಟಿಸ್ಕೊಂಡು ಹೋಗ್ಬಿಡೋದಂತ. ಅಂದ್ರೆ ಇವ್ರಿಗೇನು ಒಟ್ನಲ್ಲಿ ಸುಮ್ಮನೆ ರ್ಯಾಂಡಮ್ ಆಗಿ ಸ್ಟಿಕ್ಕರ್ ಗಳನ್ನ ಹಾಕ್ಬರೋದು. ಈ ರೀತಿ ನಿನ್ನೆ ಹಲವಾರು ಏರಿಯಾಗಳಲ್ಲಿ ಮಾಡಿ ಬಂದಿದ್ದಾರೆ. ಈ ರೀತಿ ನೀವು ಮಾಡಿದ್ರೆ ನಿಮ್ಗೆ ಹೆಂಗ್ ಸರಿಯಾಗಿ ಡಾಟಾ ಸಿಗುತ್ತೆ? ನೀವು ಈ ರೀತಿ ಮಾಡ್ಕೊಂಡ್ರೆ 100% ಈ 2024-25 30 ಬಂದ್ರು ನೀವು ಮಾಡದ ಲಕ್ಷಾಂತರ ಜನ ಅಭ್ಯರ್ಥಿಗಳು ಉದ್ಯೋಗ ಇಲ್ಲದೆ ಅಲ್ಲಿ ಕಾಯ್ತಾ ಇದಾರೆ, ಹೊಸ ನೋಟಿಫಿಕೇಶನ್ ಬರುತ್ತೆ, ಎಕ್ಸಾಮ್ ಆಗುತ್ತೆ ಅಂತ. ನೀವು ಹೇಳ್ಬಿಡಿ ಅಂತ ಹೇಳ್ತಿದೀವಲ್ಲ ಸರ್ಕಾರಕ್ಕೆ, ನಮ್ ಕೈಲಿ ಆಗಲ್ಲ, ನಾವ್ ಯಾವ ಸಮೀಕ್ಷೆನೂ ಮಾಡಲ್ಲ, ನಾವ್ ಯಾವ ನೋಟಿಫಿಕೇಶನ್ ಮಾಡಲ್ಲ, ನಮ್ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಡಿ. ಒಂದ್ಸಲ ಬೀದಿಗಿಳಿತಾರೆ ಎಲ್ಲ ವಿದ್ಯಾರ್ಥಿ ಸಮೂಹ. ನಿಜವಾಗ್ಲೂ ಹೇಳ್ತೀನಿ, ನೀವು ಹಿಂಗೆ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿ ವಿದ್ಯಾರ್ಥಿ ಕ್ರಾಂತಿ ಆಗೇ ಆಗತ್ತೆ. ನಾವೆಲ್ಲರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀವಿ, ಆಯ್ತು ಈ ತಿಂಗಳ ಅಂತ್ಯಕ್ಕೆ ಮುಗಿಯಿತು, ರಿಪೋರ್ಟ್ ರೆಡಿ ಆಗುತ್ತೆ, ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾರೆ, ಸರ್ಕಾರ ರೆಡಿ ಮಾಡುತ್ತೆ ಅಂತ. ನೀವು ಇದು ಸಮೀಕ್ಷೆನೆ ಮಾಡ್ತೀರ, ಮತ್ತೆ ಕಾಲಾವಧಿ ವಿಸ್ತರಣೆ, ನಾವ್ ಏನ್ ಆಗಬಾರ್ದು ಅನ್ನೋದು ನಿರೀಕ್ಷೆಯಲ್ಲಿದ್ವಿ, ಅದನ್ನೇ ಇವರು ಮಾಡೋದಕ್ಕೆ ಹೊರಟಿದ್ದಾರೆ. ಮತ್ತೆ ಏನೋ ವಿಸ್ತರಣೆ, ಈ ಬಾರಿ ವಿಸ್ತರಣೆ ಮಾಡಿದ್ರೆ ನಿಮ್ಮನ್ನೇ ವಿಸ್ತರಣೆ ಮಾಡ್ಬೋದು, ವಿಸರ್ಜನೆ ಮಾಡ್ಬೋದು ಸರ್ಕಾರನ, ಅಷ್ಟೇ, ಬೇರೆ ಏನು ಆಪ್ಷನ್ ಇಲ್ಲ. ಎಷ್ಟು ಬಾರಿ ಅಂತ ಸಮೀಕ್ಷೆ ಮಾಡ್ತೀವಿ, ಒಂದು ಸರಿಯಾಗಿ ಇಷ್ಟೊಂದು ಟೆಕ್ನಾಲಜಿ ಇರೋಕ್ಕಾಗಲ್ಲ, ಒಂದು ಸರಿಯಾಗಿ ಸಮೀಕ್ಷೆ ಮಾಡೋದಕ್ಕಾಗ್ತಾ ಇಲ್ಲ. ಬೆಂಗಳೂರಲ್ಲಿ ಎಷ್ಟು ಫಾಸ್ಟ್ ಇದೆ, ನೀವು ಇನ್ನು ಪಾಪ ಹಳ್ಳಿಗೆ ಬಿಡಿ, ಅಲ್ಲಿ ಹೋಗಿ ಪಾಪ ಜನರು ಬೇರೆ ಬೇರೆ ಕೂಲಿಗೆ ಹೋಗಿರ್ತಾರೆ, ಕೆಲಸ ಕೊಡ್ತಾರೆ, ಅವ್ರ ಮನೆಗೆ ಹೋಗಿ ಸಮೀಕ್ಷೆ ಮಾಡ್ತಾರೆ. ಬೆಂಗಳೂರಲ್ಲಿ ಇಲ್ಲೇ ಇರ್ತಾರೆ ಮನೆಯಲ್ಲಿ, ಇಲ್ಲೂ ಕೆಲ್ಸಕ್ಕೆ ಹೋಗಿರ್ತಾರೆ ಅನ್ಕೊಳ್ಳಿ. ಬಿಬಿಎಂಪಿ ಅವ್ರಿಗೆ ಏನಾಗಿದೆ ಕೆಲಸ ಮಾಡೋದಕ್ಕೆ? ಯಾರ ರೀತಿ ನಾಲಾಯಕ ಅಧಿಕಾರಿಗಳಿದ್ರೆ ಅವ್ರನ್ನ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸಿ. ಸರಿಯಾಗಿ ಸಮೀಕ್ಷೆ ಮಾಡಿಲ್ಲ ಅಂದ್ರೆ ಅವ್ರಿಗೆ ಸಂಬಳ ಕೊಡ್ಬೇಡಿ, ಸ್ಟ್ರಿಕ್ಟ್ ಆಗಿ ಹೇಳಿ. ಇದು ತುಂಬಾ ಸೂಕ್ಷ್ಮ ವಿಚಾರ. ಒಂದು ಇಡೀ ಸಮುದಾಯ ಸತತ 35 ವರ್ಷ ಮಾಡಿದ ಹೋರಾಟಕ್ಕೆ ಸಿಕ್ಕ ಪ್ರತಿಫಲ. ಸೊ ಅವ್ರು ಅದನ್ನ ಅನುಭವಿಸ್ಬೇಕು. ಅದ್ರ ಜೊತೆ ಲಕ್ಷಾಂತರ ಜನ ಉದ್ಯೋಗಾಕಾಂಕ್ಷಿಗಳು ಕಾಯ್ತಾ ಇದ್ದಾರೆ, ನೋಟಿಫಿಕೇಶನ್ ಮಾಡಿದ ನಾವು. ಸೊ ಇವೆಲ್ಲ ಪ್ರೋಗ್ರೆಸ್ ಇದೆ, ದಯವಿಟ್ಟು ಸೀರಿಯಸ್ ಆಗಿ ಮಾಡಿ ಅಂತ ಮೀಟಿಂಗ್ ಮಾಡಿ ಹೇಳಿ. ಯಾಕೆ ನಿಮ್ಮ ಹತ್ರ ದುಡ್ಡಿಲ್ವಾ ನೋಟಿಫಿಕೇಶನ್ ಮಾಡೋದಕ್ಕೆ? ಅದಕ್ಕೆ ಈ ನಾಟಕಗಳನ್ನ ನೀವೇ ಆಡಿಸ್ತಾ ಇದ್ದಾರೆ ಅವ್ರ ಹತ್ರ. ಹೆಂಗ್ ಬಂತು ಸ್ಟಿಕ್ಕರ್ ಅಂಟಿಸ್ಬರಿ, ಇಲ್ಲ ಅದೇನು ಸಿನಿಮಾ ಪೋಸ್ಟರ್ ಸ್ಟಿಕ್ಕರ್ಗಳನ್ನ ಹೆಂಗಂದ್ರೆ ಅಂಟಿಸ್ಬರಕ್ಕೆ. ಸಿನಿಮಾ ಪೋಸ್ಟರ್ಗಳನ್ನು ಕೂಡ ಸರಿಯಾಗಿ ಅಂಟಿಸ್ತಾರ ಅವರು. ಎಲ್ಲಿ ನೋಡ್ಬೇಕು, ಯಾವ ಜನ ಜಾಸ್ತಿ ನೋಡ್ತಾರೆ, ಯಾವ ಏರಿಯಾದಲ್ಲಿ ಪೋಸ್ಟರ್ ಸರಿಯಾಗಿರ್ಬೇಕು ಅಂತ. ಅಷ್ಟು ಸೆನ್ಸ್ ಇರುವಂತ ಅಧಿಕಾರಿಗಳಿದಾರ ಬಿಬಿಎಂಪಿಯಲ್ಲಿ. ಇದೇ ರೀತಿ ಏನಾದ್ರು ಇವ್ರು ಮುಂದುವರ್ಸ್ಕೊಂಡು ಹೋದ್ರೆ ಯಾವುದೇ ಕಾರಣಕ್ಕೂ ಈ ಸಮೀಕ್ಷೆ ಪೂರ್ಣಗೊಳ್ಳಲ್ಲ. ಇನ್ನೊಂದು 10 ವರ್ಷ ಇದನ್ನೇ ಮಾಡ್ಬಿಡ್ರಿ ನೀವು. ನಿಮ್ ಸರ್ಕಾರ ಇರೋದು ಇನ್ನೊಂದು ಪೀರಿಯಡ್ ಬರ್ತಾರಂತ ಏನೋ ಹೇಳಿದಾರೆ. ನೀವು ಇನ್ನೊಂದು ಅವಧಿ ಅಲ್ಲ, ಈ ಅವಧಿನ ಮುಗ್ಸಕ್ಕಾಗಲ್ಲ ನೀವು ಮಾಡಿದ್ರೆ. ವಿದ್ಯಾರ್ಥಿಗಳ ಶಾಪಕ್ಕೆ ಗುರಿ ಆಗ್ಬೇಡಿ. ಪಾಪ ಎಲ್ಲೆಲ್ಲೋ ಕೂತ್ಕೊಂಡು ಕಣ್ಣೀರ್ ಹಾಕ್ತಾ ಇದಾರೆ ಅವರೆಲ್ಲ. ಎಷ್ಟು ಅಂತ ಕಾಯ್ತಾರೆ? 1 ವರ್ಷ ಆಯ್ತು, ಇನ್ನು ಎಷ್ಟು? ಅದಕ್ಕೊಂದು ಮಿತಿ ಇರುತ್ತೆ. ಪ್ರತಿಯೊಂದಕ್ಕೂ ಕೂಡ ಒಂದು ಲಿಮಿಟ್ ಅನ್ನೋದು ಇರಬೇಕು. ಈ ಸರ್ಕಾರದಲ್ಲಿ ಯಾವುದೂ ಇಲ್ಲ. ಸೊ ದಯವಿಟ್ಟು ಯಾರಾದ್ರೂ ಈ ವಿಡಿಯೋನ ಕೆಲವೊಂದಿಷ್ಟು ಜನ ನೋಡ್ತಾ ಇದಾರೆ, ಕೆಲವೊಂದು ಸರ್ಕಾರ ಮಟ್ಟದಲ್ಲಿರುವಂತ ಕೆಲವೊಂದಿಷ್ಟು ಜನ ಇರ್ತಾರೆ, ಅಲ್ಲಿ ವರ್ಕ್ ಮಾಡೋಂತಿರೋದು ಅಂದ್ರೆ ತಲುಪಿಸಿ, ದಯವಿಟ್ಟು ಶೇರ್ ಮಾಡಿ ಜನರಿಗೆ. ಬರೀ ನೀವು ಸಮೀಕ್ಷೆ ಮಾಡ್ತೀವಿ ಅಂತ ಸುಳ್ಳು ಹೇಳ್ತಾ ಯಾವ ಸಮೀಕ್ಷೆ ಮಾಡ್ತಾ ಇರೋದು ಬಟಾ ಬಯಲಾಗ್ತಾ ಇದೆ. ಪತ್ರಿಕೆಗಳಲ್ಲಿ ವರದಿ ಮೇಲೆ ವರದಿ ಬರ್ತಾ ಇದೆ, ರ್ಯಾಂಡಮ್ ಆಗಿ ಸ್ಟಿಕ್ಕರ್ಗಳನ್ನ ಅಂಟಿಸಿ ಹೋಗ್ತಿದ್ದಾರೆ ಮನೆಗೆ ಅಂತ. ಈ ರೀತಿ ಸಮೀಕ್ಷೆ ಮಾಡೋದಕ್ಕೆ ನೀವು ಕಾಲಾವಧಿಯನ್ನು ವಿಸ್ತರಣೆ ಮಾಡ್ಕೊಂಡಿರೋದು. ಈ ಬಾರಿ ಮತ್ತೊಮ್ಮೆ ವಿಸ್ತರಣೆ ಆದ್ರೆ ಖಂಡಿತವಾಗಿ ಕೂಡ ಯಾರಿಗೂ ತಾಳ್ಮೆ ಇರಲ್ಲ.
ನಿಮ್ಮ ಕೈಯಲ್ಲಿ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ನೋಟಿಫಿಕೇಶನ್ಗಳನ್ನ ಸ್ಟಾರ್ಟ್ ಮಾಡಿ ಆ ಮೀಸಲಾತಿ ವಿಚಾರವನ್ನ ಸಮುದಾಯ ನೋಡ್ಕೊಳ್ಳುತ್ತೆ. ನಿಮ್ಗೆ ಏನ್ ಪಾಠ ಕಲಿಸ್ಬೇಕು ಅವ್ರು ಕಲಿಸ್ತಾರೆ. ಅದನ್ನು ಹೊರತುಪಡಿಸಿ ನೀವು ಸುಮ್ಮನೆ ಈ ನಾಟಕಗಳನ್ನ ಆಡಿದ್ರೆ ಇಡೀ ರಾಜ್ಯದ ಜನತೆಗೆ ನೀವು ಮಾಡಿದಂತ ದೊಡ್ಡ ಮೋಸ ಆಗುತ್ತೆ. ದಯವಿಟ್ಟು ಸರ್ಕಾರ ಈ ವಿಷಯವನ್ನ ತುಂಬಾ ಅಂದ್ರೆ ತುಂಬಾ ಸೀರಿಯಸ್ ಆಗಿ ಪರಿಗಣಿಸಬೇಕು.